ಹಲೋ ಎವ್ರಿವನ್, ಇವತ್ತು ನಾವು ಮಾಂಟ್ರಿಯಲ್ ಪ್ರೋಟೋಕಾಲ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮಾಂಟ್ರಿಯಲ್ ಪ್ರೋಟೋಕಾಲ್ನ ಫುಲ್ ನೇಮ್ ಏನು ಅಂತ ಕೇಳಬಹುದು. ಮಾಂಟ್ರಿಯಲ್ ಪ್ರೋಟೋಕಾಲ್ ಆನ್ ಸಬ್ಸ್ಟಾನ್ಸಸ್ ದಟ್ ಡಿಪ್ಲೇಟ್ ಓಝೋನ್ ಲೇಯರ್ ಅಂತ. ಅಂದರೆ ಕನ್ನಡದಲ್ಲಿ ಓಝೋನ್ ಪದರವನ್ನು ಸವಕಳಿ ಮಾಡುವಂತಹ ವಸ್ತುಗಳ ಮೇಲಿನ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ. ಯಾಕೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರೀತಾರೆ ಅಂದರೆ, ಇದು ಮಾಂಟ್ರಿಯಲ್ ಅನ್ನುವಂತಹ ಒಂದು ಪ್ಲೇಸಲ್ಲಿ ನಡೆಯುತ್ತೆ. ಇದೊಂದು ಒಪ್ಪಂದ ಕೂಡ ಆಗಿದೆ. ಓಝೋನ್ ಪದರವನ್ನು ಸವಕಳಿ ಮಾಡುವಂತಹ ಅಥವಾ ಹಾಳು ಮಾಡುವಂತಹ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಕಡಿಮೆ ಮಾಡುವುದು ಇದರ ಉದ್ದೇಶ ಆಗಿರುತ್ತೆ. ಓಝೋನ್ ಸವಕಳಿ ಮಾಡುವಂತಹ ವಸ್ತುಗಳ ಬಳಕೆಯನ್ನು ಇದು ನಿಯಂತ್ರಣವನ್ನು ಕೂಡ ಮಾಡುತ್ತೆ. ಸೂರ್ಯನ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವೈಲೆಟ್ ಕಿರಣಗಳಿಂದ ಭೂಮಿಯನ್ನು ಓಝೋನ್ ರಕ್ಷಿಸುತ್ತೆ. ಹಾಗಾಗಿ ಓಝೋನನ್ನು ಸವಕಳಿ ಆಗದೇ ಇರುವಂತೆ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಹೊಣೆ ಅನ್ನುವಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಹಾಗೆಯೇ ಅಂಟಾರ್ಟಿಕಾ ಖಂಡದಲ್ಲಿ ಓಝೋನ್ ಪದರ ತುಂಬ ಹಾಳಾಗಿದ್ದು, ನಾವು ಇದೇ ರೀತಿ ಓಝೋನ್ ಸವಕಳಿ ಮಾಡುವಂತಹ ವಸ್ತುಗಳ ಮೇಲಿನ ಉತ್ಪಾದನೆಯನ್ನು ನಿಯಂತ್ರಣವನ್ನು ಮಾಡಿದಲ್ಲಿ, ಅದರ ಬಳಕೆಯನ್ನು ಕಡಿಮೆ ಮಾಡಿದಲ್ಲಿ ಅಂಟಾರ್ಟಿಕಾ ಖಂಡದ ಹತ್ತಿರ ಹಾಳಾಗಿರುವಂತಹ ಓಝೋನ್ ಪದರವನ್ನು 2040ನೇ ಇಸ್ವಿಯಷ್ಟೊತ್ತಿಗೆ ಮೊದಲಿನಂತೆ ಮಾಡಬಹುದು ಅನ್ನೋದು ಕೂಡ ಇದರ ಉದ್ದೇಶ ಆಗಿರುತ್ತೆ. ಇದನ್ನು ಸೆಪ್ಟೆಂಬರ್ 16, 1987ರಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಮತ್ತು ಯಾವಾಗ ಜಾರಿಗೆ ಬಂತು ಅಂತ ಕೂಡ ಕೇಳ್ಬೋದು. ಜನವರಿ 1, 1989ರಲ್ಲಿ ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಜಾರಿಗೆ ಬರುತ್ತೆ. ಹಾಗಾಗಿಯೇ ನಾವು ಸೆಪ್ಟೆಂಬರ್ 16ರಂದು ಒಪ್ಪಂದ ಮಾಡಿಕೊಂಡಿರುವುದರಿಂದ, ಸೆಪ್ಟೆಂಬರ್ 16, 1987ರಲ್ಲಿ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ನಾವು ಇದನ್ನು ಸೆಪ್ಟೆಂಬರ್ 16ರನ್ನು ವಿಶ್ವ ಓಝೋನ್ ದಿನ ಅಂತೇಳಿ ಏನು ಮಾಡ್ತೀವಿ, ಆಚರಣೆಯನ್ನು ಮಾಡ್ತೀವಿ. ಹಾಗೆಯೇ ಎಷ್ಟು ದೇಶಗಳು ಸಹಿ ಹಾಕಿದ್ದಾವೆ ಮೊದಲು ಒಪ್ಪಂದವನ್ನು ಮಾಡಿಕೊಂಡಾಗ ಅಂತ ಕೂಡ ಕೇಳ್ಬೋದು. ಸುಮಾರು 46 ದೇಶಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿರುತ್ತವೆ. ಹಾಗೆಯೇ ಇವತ್ತಿನ ಡೇಟ್ಗೆ 197 ದೇಶಗಳು ಈ ಒಪ್ಪಂದಕ್ಕೆ ಇದುವರೆಗೂ ಸಹಿಯನ್ನು ಮಾಡಿರುತ್ತವೆ. ಈ ಒಂದು ಕ್ವೆಶನನ್ನು 2013ರ ಕೆಸೆಟ್ ಪೇಪರ್ನ ಅಂದರೆ GK ಪೇಪರ್ನ ಮೊದಲನೇ ಕ್ವೆಶನ್ನ ಮೊದಲನೇ ಆಪ್ಷನ್ ಇದಾಗಿರುತ್ತದೆ. ಥ್ಯಾಂಕ್ ಯು.